ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ದಾಪಕ್ಲು ಸಮೀಪದ ಯವಕಪಾಡಿ ಗ್ರಾಮದಲ್ಲಿ ಕಾಡಾನೆ ತೆಂಗಿನ ಮರವನ್ನು ಬೀಳಿಸಿ ಮನೆಗೆ ಅಪಾರ ಹಾನಿ ಉಂಟು ಮಾಡಿದ ಘಟನೆ ನಡೆದಿದೆ. ಕಕ್ಕಬ್ಬೆ ಕುಂಜಿಲ ಗ್ರಾಮ ಪಂಚಾಯಿತಿಯ ಯವಕಪಾಡಿ ಗ್ರಾಮದ ಕುಡಿಯರ ಕಾಲೋನಿಯಲ್ಲಿ ಸೋಮವಾರ ರಾತ್ರಿ ಕಾಡಾನೆ ದಾಂಧಲೆ ನಡೆಸಿ ಗ್ರಾಮದ ನಿವಾಸಿ ಕುಡಿಯರ ಗಣೇಶ್ ಅವರ ಮನೆಯ ಮೇಲೆ ತೆಂಗಿನ ಮರವನ್ನು ಬೀಳಿಸಿ ಮನೆಯ ಒಂದು ಭಾಗಕ್ಕೆ ಸಂಪೂರ್ಣ ಹಾನಿ ಉಂಟು ಮಾಡಿದೆ. ಮಾತ್ರವಲ್ಲದೆ ಮನೆಯ ಸುತ್ತಮುತ್ತ ಅಡ್ಡಾಡಿ ಕೃಷಿ ಗಿಡಗಳನ್ನು ತಿಂದು ನಷ್ಟ ಮಾಡಿದೆ. ಕುಟುಂಬದ ಮಂದಿ ಕಾರ್ಯನಿಮಿತ್ತ ಬೇರೆ ಕಡೆಗೆ ತೆರಳಿದ್ದರಿಂದ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಜೀವಾಪಾಯದಿಂದ ಪಾರಾಗಿದ್ದಾರೆ. ಸರ್ಕಾರ ಕಾಲೋನಿಗೆ ರಸ್ತೆ ನಿರ್ಮಿಸಿದ್ದು ಬಿಟ್ಟರೆ ಕಾಡು ಪ್ರಾಣಿಗಳಿಂದ ಉಂಟಾಗುವ ಉಪಟಳದ ಬಗ್ಗೆ ಯಾವುದೇ ಪರಿಹಾರ ನೀಡ್ತಾ ಇಲ್ಲ. ಕಾಡು ಪ್ರಾಣಿಗಳಿಂದ ಬಡಜನರು ಸಮಸ್ಯೆ ಅನುಭವಿಸ್ತಾ ಇದ್ದು ಸರ್ಕಾರಕ್ಕೆ ಕಾಳಜಿ ಇಲ್ಲ ಎಂದು ಸಂತ್ರಸ್ತ ಕುಡಿಯರ ಗಣೇಶ್ ಅವರ ಸಹೋದರ ಕುಡಿಯರ ಬಿದ್ದಪ್ಪ ಆರೋಪಿಸಿದ್ರು. ನಾನು ಕುಡಿಯರ ಬಿದ್ದಪ್ಪನ ಮಗ ಅರ್ಜುನ್ ಅಂತೇಳಿ ತಲಾಂತರದಿಂದ ನಮ್ಮ ಮುತ್ತಜ್ಜರ ಕಾಲದಿಂದ ವಾಸವಾಗಿದ್ದ ನಮ್ಮ ಜಾಗ ಇದು, ನಮ್ಮ ಜಮ್ಮ ಇದು. ಇವತ್ತೇನು ನಮ್ಮ ಮನೆ ಮೇಲೆ ಆನೆ ಬಂದು ದಾಳಿ ಮಾಡಿದೆ, ಒಂದು ತೆಂಗಿನ ಮರ ಉಳಿಸಾಕ್ಬಿಟ್ಟು ಮನೆಯಲ್ಲ ಧ್ವಂಸ ಆಗಿದೆ. ಆದ ಕಾರಣ ನಾವು ಈಗ ಒಂದೇ ಒಂದು ದಿನ ನೆನ್ನೆ ಮಳೆ ಜೋರಿತ್ತು, ಏನೋ ನಾವು ಸ್ವಂತ ನಮ್ಮ ಕೆಲಸಕ್ಕಾಗಿ ನಾವು ಸ್ವಲ್ಪ ಹೊರಗಡೆ ಹೋಗಿದ್ದೀವಿ. ರಾತ್ರಿ ಬಂದು ಈ ಥರ ಆಗೈತೆ. ಈಗ ಬಂದು ನಾವು ಮನೆ ನೋಡ್ಬೇಕಾದ್ರೆ ಹಿಂಗೆ ಆಗೈತೆ. ತಲಾಂತರದಿಂದ ನಾವುಗಳು ಇಲ್ಲಿಂದ ನಡ್ಕೊಂಡು ಹೋಗಿ ಆವಾಗ ರೋಡ್ ಐತಿಲ್ಲ, ಕಾಲು ದಾರಿ ನಡ್ಕೊಂಡು ಹೋಗೋದು, ನಡ್ಕೋಬಾರ್ದು. ಶಾಲಾ ಮಕ್ಕಳು ನಾವೆಲ್ಲ ಓದಿರೋದು 8 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಬಂದು ಓದಿರೋಂಥ ಜಾಗ ಇದೆ. ಇವತ್ತೇನು ಸರ್ಕಾರ ನಮಗೆ ಒಂದು ಅನುದಾನ ಮಾಡಿದ್ದು ರೋಡ್ ಮಾಡೈತೆ, ಅದು ಬಿಟ್ಟರೆ ಈ ಅರಣ್ಯ ಇಲಾಖೆಯವರು ನಾವು ಎಷ್ಟೇ ಮನವಿ ಮಾಡಿದರೂ ಕೂಡ ಈ ಕಾಡು ಪ್ರಾಣಿಗಳ ಬಗ್ಗೆ ಒಂದು ಕಿಂಚು ಏನು ಮನವರಿಕೆ ಮಾಡಿಕೊಂಡು ನಮಗೆ ಏನು ಅಂತ ಇಲ್ಲ. ಇಲ್ಲಿ ಬಡವರಿದ್ದಾರೆ, ಬಗ್ಗರಿದ್ದಾರೆ, ಎಲ್ಲ ಅಲ್ಪ ಸ್ವಲ್ಪ ಜಮೀನು ಇಟ್ಕೊಂಡು ಕೆಲಸ ಮಾಡ್ತಾರೆ, ಕೂಲಿ ಮಾಡ್ತಾರೆ. ಆದರೆ ಏಕಾಏಕಿ ಒಂದು ದಿನ ಇಂಥ ದುಷ್ಟ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡ್ತಾರೆ ಅಂದರೆ ಇವರಿಗೆ ಮನವಿ ಮಾಡಿದರೂ ಕಾಳಜಿ ಇಲ್ಲ, ನಾವು ಬರೆದು ಕೊಟ್ಟರೂ ಕಾಳಜಿ ಇಲ್ಲ, ನಾವು ಖುದ್ದಾಗಿ ಒಂದು ಅವ್ರನ್ನ ನೋಡ್ಕೊಂಡು ಮಾತಾಡಿದ್ರೂ ಕಾಳಜಿ ಇಲ್ಲ. ಏನೋ ಒಂದು ನಾಟಕಾವಸ್ಥೆಯಲ್ಲಿ ನಮ್ಮನ್ನ ಕಳಿಸ್ಬಿಡ್ತಾರೆ ಮಾತಾಡ್ಬಿಟ್ಟು, ಅದು ಬಿಟ್ಟರೆ ಏನೂ ಇಲ್ಲ. ಇವತ್ತು ಇಷ್ಟು ಆಗಿದ್ದಕ್ಕೆ ನಾನು ಹೇಳ್ತೀನಿ, ನನಗೆ ಹೆಚ್ಚು ಕಮ್ಮಿ ಮನೆ ಕಟ್ಟಬೇಕಾದ್ರೆ ಆವಾಗ 32 ವರ್ಷದಿಂದ ಕಟ್ಟಿದ ಮನೆ ಇದು. ಆವಾಗಲೇ ನನಗೆ ಕಮ್ಮಿ ಅಂದರೆ 85,000 ರೂಪಾಯಿ ಖರ್ಚಾಗಿದೆ ಇದಕ್ಕೆ. ನಾನು ಸ್ವಂತ ದುಡ್ದು ನಾವು ಹೆಂಡತಿ ಮಕ್ಕಳು ನಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿ ಕಟ್ಟಿದ ಮನೆ ಇದು. ಆವಾಗಲೇ ಲೇಬರ್ ಚಾರ್ಜ್ ಸೇರಿಸಿ 85,000 ಖರ್ಚಾಗಿದೆ. ಈಗ ಇದನ್ನು ನಿರ್ಮಾಣ ಮಾಡ್ಬೇಕಂದ್ರೆ ನನಗೆ ಒಂದು ಕಮ್ಮಿ ಅಂದ್ರೆ 10 ಲಕ್ಷ ಬೇಕಾಯ್ತದೆ. ಯಾರು ಕೊಡೋದಿನ್ನ? ಸರ್ಕಾರ ಏನಾದರೂ ಸ್ಪಂದಿಸ್ತಾರೆ ಅದಕ್ಕೆ? ಹಿರಿಯ ಅಧಿಕಾರಿಗಳು ಯಾವ ಇಷ್ಟೊತ್ತಿಗೂ ಬಂದಿಲ್ಲ. ಅದೇ ಇಲ್ಲೊಂದು ಅದೇ ಆನೆನ ನಾನು ಹೊಡೆದಾಕಿದರೆ ಇಷ್ಟೊತ್ತಿಗೆ ಇಡೀ ರಾಜ್ಯದ ಅಧಿಕಾರಿಗಳಲ್ಲಿ ಇರ್ತಿತ್ತು, ಬರ್ತಿದ್ದಲ್ವಾ? ಇವಾಗ ಒಂದು ಮನೆ ಬಿದ್ದೋಯ್ತು ಅಂದರೆ ಇಷ್ಟೊಂದು ಬೇಜವಾಬ್ದಾರಿ. ನಮಗೆ ನಷ್ಟ ಆದಾಗ ಕೇಳೋರು ಯಾರೂ ಇಲ್ಲ. ಅದೇ ಆನೆಗೆ ಏನಾದರೂ ಆಗಿದ್ರೆ ಅಥವಾ ಹುಲಿ ಏನಾದ್ರು ಆಗಿದ್ದರೆ ಮೊನ್ನೆ ಚಾಮರಾಜನಗರಲ್ಲಿ 5 ಇವುಗಳನ್ನ ಕೊಂದಾಕ್ತು, ಮರಿಗಳನ್ನ ಕೊಂದಾಕ್ತು ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದರು. ಅವ್ರಿಗೆ ಬದುಕೇ ಇಲ್ಲದಂಗೆ ಮಾಡ್ತು. ಅದು ಪ್ರಾಣಿ ಬಗ್ಗೆ ಅವ್ರಿಗೆ ಪ್ರೀತಿ ಉಂಟದ, ಮನುಷ್ಯರ ಬಗ್ಗೆ ಪ್ರೀತಿ ಇಲ್ವಾ? ಅಕಸ್ಮಾತ್ ಮನೆಯೊಳಗೆ ನಾವು ಇದ್ದಿದ್ರೆ ನಾವು ಏನಾಯ್ತು ನಮ್ಮ ಗತಿ? ಮಕ್ಕಳು, ಹೆಣ್ಮಕ್ಳು, ಹೆಂಗಸರು ಮಕ್ಕಳು ಎಲ್ಲ ಇದ್ವಿ. ಏನೋ ನಮ್ಮ ಸ್ವಂತ ಕೆಲಸನ ಹೋಗಿದ್ರೆ ನಾವು ಎಲ್ಲ ಬಚಾವಾಗಿದ್ದೀವಿ. ಇಲ್ಲಾಂದರೆ ಏನಾಯ್ತಿತ್ತು ನಮ್ಮ ಪರಿಸ್ಥಿತಿ? ಇದ್ರ ಬಗ್ಗೆ ಇಲಾಖೆಗೆ ಏನಾದರೂ ಕ್ರಮ ಕೈಗೊಳ್ತದ? ಇಷ್ಟೊತ್ತಾದರೂ ಯಾವುದು ಮೇಲಾಧಿಕಾರಿ ಬಂದರೆ ಇಲ್ಲಿಗೆ ಏನಾದರೂ ನಮ್ಮ ಬಗ್ಗೆ ಕಾಳಜಿ ಉಂಟಾ? ಇದು ನನ್ನ ಪ್ರಶ್ನೆ. ಮಡಿಕೇರಿ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಕುಡಿಯರ ಮುತ್ತಪ್ಪ ಮಾತನಾಡಿ, 2 ವರ್ಷಗಳಿಂದ ಈ ಭಾಗದಲ್ಲಿ ವಾಸ ಮಾಡ್ತಾ ಇರುವವರ ಮನೆ ಆಸ್ತಿ ನಾಶಗೊಂಡಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿ ಯವಕಪಾಡಿ, ಮರಂದೋಡ, ಕುಂಜಿಲ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿಂದ ಕಾಫಿ ತೋಟಗಳು ಹಾನಿಯಾಗಿವೆ ಎಂದರು. ನಾನು ಕುಡಿಯರ ಮುತ್ತಪ್ಪ, ಮಡಿಕೇರಿ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಒಂದು 5 ವರ್ಷದಿಂದ ನಮ್ಮ 4 ನಾಡು ವ್ಯಾಪ್ತಿಯಲ್ಲಿ
ನಿರಂತರವಾಗಿ ಆನೆಯಿಂದ ಕೃಷಿಕರ ಕೃಷಿ ಮತ್ತು ಮನೆಗಳು ಸಂಪೂರ್ಣ ನಾಶ ಆಗ್ತಿದ್ದು, 2 ವರ್ಷದಿಂದ ಈ ಭಾಗದಲ್ಲಿ ಕನಿಷ್ಠ ಕೋಟಿಗಟ್ಟಲೆ ಆಸ್ತಿಗಳು ನಾಶ ಆಗಿದೆ. ಇತ್ತೀಚೆಗಂತೂ ಯಾವಕಪಾಡಿ ಮರದಾಡ ಕುಂಜಿಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರಂತರ ಈ ಒಂಟಿ ಸಲಗನಿಂದ ಮನೆಗಳು ಹಾನಿಯಾಗ್ತಾಯಿದೆ, ಕಾಫಿ ತೋಟ ಹಾನಿಯಾಗ್ತಾಯಿದೆ, ಬೇರೆ ಎಲ್ಲ ಕೃಷಿಗಳು ಈ ಆನೆಯಿಂದ ಸಂಪೂರ್ಣ ನಾಶ ಆಗ್ತಿದ್ದು, ಈ ಒಂಟಿ ಸಲಗನ್ನು ಹಿಡೀಲಿಕ್ಕೆ ಈಗಾಗಲೇ 3 ವರ್ಷ ಕಳೆದಿದೆ ಆರ್ಡ್ರ್ ಆಗಿ. ಈ ಸಲಗನ್ನೇ ಹಿಡಿಲೇಬೇಕಂತೇಳಿ ಒತ್ತಡ ಏರಿ ನಾವು ಸಂಪೂರ್ಣ 2-3 ವರ್ಷದಿಂದ ಹಿಡೀಲಿಕ್ಕೆ ಒತ್ತಡ ಏರ್ತಾ ಇದ್ದೀವಿ. ಇಲಾಖೆಯವರು ಸಂಪೂರ್ಣ ವಿಫಲರಾಗಿದ್ದಾರೆ. ಕೇಂದ್ರದಿಂದ ಆರ್ಡ್ರ್ ಆಗಿದ್ದರೂ ಕೂಡ ಈ ಒಂಟಿ ಸಲಗನ ಹಿಡಿಯದೆ ಇವರು ಸತಾಯಿಸ್ತಿದ್ದು, ಇದಕ್ಕೆ ಕಾರ್ಯಾಚರಣೆ ಮಾಡದೇ ಇರೋದರಿಂದ ನಾವು ಮುಂದೆ ಈ ಮನೆಗಳು ಇದು ಕುಡಿಯಾರ ಬಿದ್ದಪ್ಪನವರ ಸಂಸಾರಗಳು, ಇವರು ಹಿರಿಯರು ಗಣೇಶ್ ಅಂತೇಳಿ, 2ನೇ ಮಗ ಅರ್ಜುನ್ ಅಂತೇಳಿ, 3ನೇ ಮಗ ದೇವಯ್ಯ ಅಂತೇಳಿ, ಇವರು ಐನು ಮನೆ ಇದು. ಈ ಐನು ಮನೆಗಳನ್ನು ಒಡೆದಾಕಿದ್ರಿಂದ ಸರ್ಕಾರ ಇದಕ್ಕೆ ತಕ್ಕ ಪರಿಹಾರ ಕನಿಷ್ಠ 10 ಲಕ್ಷವನ್ನು ಮಂಜೂರು ಮಾಡುವ ಮೂಲಕ ಈ ಐನು ಮನೆಯನ್ನು ಹೊಸದಾಗಿ ಕಟ್ಟಿಕೊಳ್ಳಲಿಕ್ಕೆ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತೇಳಿದ್ರೆ ಈ ಕುಡಿಯ ಜನಾಂಗ ನಾವೆಲ್ಲರೂ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ಕಾರಣದಲ್ಲಿ ಆರ್ಥಿಕ ನೆರವು ಇಲ್ಲ. ಇದರಿಂದ ದಯವಿಟ್ಟು DF ಆಗಲಿ SF ಆಗಲಿ ಖುದ್ದಾಗಿ ಬಂದು ನೋಡಿ ಇವರ ಏನು ಈ ಮನೆ ನಷ್ಟ ಆಗಿದೆ ಇದರ ಪರಿಹಾರವನ್ನು 1 ವಾರದ ಒಳಗಡೆ ಇವರು ಮಂಜೂರು ಮಾಡಿ ಇವ್ರಿಗೆ ಸಾಂತ್ವನ ಹೇಳಬೇಕಂತ ಕೇಳ್ಕೊಳ್ತಾರೆ. ಮತ್ತು ನಮ್ಮ ಈ ಕ್ಷೇತ್ರದ ಶಾಸಕರು ಖುದ್ದಾಗಿ ಇಲ್ಲಿಗೆ ಬಂದು ನೋಡುವ ಮೂಲಕ ಈ ಸಂಸಾರಕ್ಕೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಪರಿಹಾರವನ್ನು ಕೊಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಕ್ಕಬೆ ಕುಂಜಿಲ ಗ್ರಾಮ ಪಂಚಾಯಿತಿಯ ಸದಸ್ಯ ಕುಡಿಯರ ಭರತ್ ಚಂದ್ರ ದೇವಯ್ಯ ಮಾತನಾಡಿ, ಮನೆ ಮೇಲೆ ಮರಬಿದ್ದು ನಷ್ಟ ಸಂಭವಿಸಿದೆ. ಕಾಡಾನೆಗಳ ಉಪ್ಪಟಳದಿಂದ ಸಂಕಷ್ಟ ಅರಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಯಾರೂ ಆಗಮಿಸಿಲ್ಲ. ಸಂತ್ರಸ್ತರಿಗೆ ಸ್ಥಳದಲ್ಲೇ ಪರಿಹಾರ ನೀಡುವ ಕಾರ್ಯ ಆಗಬೇಕೆಂದು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಕುಡಿಯಾರ ಭರತ್ ಚಂದ್ರ ದೇವಯ್ಯ. ನಾನು ಕುಂಜಿಲ ಕಕ್ಕಬೆ ಗ್ರಾಮ ಪಂಚಾಯಿತಿ ಸದಸ್ಯ, ಈ ಯವಕಪಡಿ ಗ್ರಾಮದ ಸದಸ್ಯ ಕೂಡ. ನಿನ್ನೆ ರಾತ್ರಿ ಇಲ್ಲಿ ಕಾಡಾನೆ ದಾಳಿಯಿಂದ ನಮ್ಮ ಪಕ್ಕದ ಮನೆಯ ಗಣೇಶ್ ಮತ್ತು ಅರ್ಜುನರವರ ದೊಡ್ಡ ಮನೆ ಇದು, ಅವರ ಮನೆ ಮೇಲೆ ನಿನ್ನೆ ರಾತ್ರಿ ಇವರ ಅಂಗಳಕ್ಕೇನೆ ಆನೆ ಬಂದು ತೆಂಗಿನಕಾಯಿ ಮರವನ್ನು ಉರುಳಿಸಿ ಅವರ ಮನೆ ಮೇಲೆ ಹಾಕಿದ್ದಾರೆ. ಅದೃಷ್ಟವಶಾತ್ ಅವರು ಯಾರೂ ಮನೆಯಲ್ಲಿ ಇಲ್ಲದ ಕಾರಣ ಯಾವುದೇ ಹಾನಿ ಆಗಲಿಲ್ಲ. ಇದಕ್ಕೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ರೇಂಜರಿಂದ ಹಿಡಿದು DF ಇಂದ ಹಿಡಿದು ಯಾರೂ ಕೂಡ ಇದುವರೆಗೆ ಸ್ಥಳ ಪರಿಶೀಲನೆಯನ್ನು ಮಾಡಿರೋದಿಲ್ಲ. ಕೇವಲ ವಲಯ ಮಟ್ಟದ ಅಧಿಕಾರಿಗಳನ್ನು ಇಲ್ಲಿ ಕಳಿಸಿದ್ದಾರೆ. ಈ ರೇಂಜ್ ನಮ್ಮ ವಾಚರ್ಸು ಮತ್ತು ಬೇರೆಯವರ ಅವರ ಗಾರ್ಡು ಅವರೆಲ್ಲರೂ ಸೇರಿ ಈಗ ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರಗಳು ಹಿರಿಯ ಅಧಿಕಾರಿಗಳನ್ನು ಯಾರು ನೊಂದವರು ಇದ್ದಾರೆ ಅವರ ಮನೆಗಳಿಗೆ ಕಳಿಸಿ ಆನ್ ದಿ ಸ್ಪಾಟ್ ಅವರಿಗೆ ಪರಿಹಾರವನ್ನು ವಿತರಣೆ ಮಾಡುವಂಥದ್ದು ಆಗಬೇಕು. ಕೇವಲ ಪ್ರಾಣಿಗಳು ಏನಾದರೂ ಸತ್ತು ಬಿದ್ದಿದ್ರೆ ಆ ಸ್ಪಾಟಿಗೆ ಇಮ್ಮಿಡಿಯೇಟಾಗಿ ತೆರಳುವಂತಹ DFOಗಳು ಇವತ್ತು ಮನೆಗಳಿಗೆ ಹಾನಿಯಾಗಿದೆ. ಯಾವುದೇ DFO ಆಗಲಿ ರೇಂಜರ್ ಆಗಲಿ ಇಲ್ಲಿ ಸ್ಥಳಕ್ಕೆ ಬರಲಿಲ್ಲ. ಖಂಡಿತವಾಗ್ಲೂ ಅವರು ಈ ಸ್ಥಳಕ್ಕೆ ಬಂದು ಈ ನೊಂದವರು ಏನಿದ್ದಾರೆ ಅವರಿಗೆ ಸ್ಥಳ ಪರಿಹಾರವನ್ನು ಘೋಷಣೆ ಮಾಡಲೇಬೇಕು ಅಂತ ನಾನು ಈ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಈ ಕ್ಷೇತ್ರದ ಶಾಸಕರು AS ಪೊನ್ನಣ್ಣನವರು ದಯವಿಟ್ಟು ನಮ್ಮ ಈ ಕಾಲೋನಿ ಒಳಗಡೆ ಬಂದು ನೊಂದವರ ಪರವಾಗಿ ಧ್ವನಿಯನ್ನು ಎತ್ತಬೇಕು. ಇಲ್ಲಿ ಯಾರು ಆನೆ ದಾಳಿಯಿಂದ ಹಾನಿಗೀಡಾಗಿದ್ದಾರೆ ಅವರ ಮನೆ, ಅವರಿಗೆ ಸೂಕ್ತವಾದಂಥ ಮನೆ ವ್ಯವಸ್ಥೆಯನ್ನು ಸರ್ಕಾರದ ಮಟ್ಟದಲ್ಲಿ ಮಾತನಾಡಿ ಅವರಿಗೆ ಸೂಕ್ತ ಮನೆಯನ್ನು ಒದಗಿಸಿಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಸರ್ ಇಲ್ಲಿಗೆ ಬನ್ನಿ. ಫೋನ್ ಮಾಡಿದ್ದೆ ರಿಸೀವ್ ಮಾಡಿಲ್ಲ. ಅದೇ ಅಕ್ಕಿ ಮಾಡೋಣ
ಪುಡಿಯರ ಗಣೇಶ, ತಂದೆ ಹೆಸರು ಬಿದ್ದು. ಈಗ ಅದೇ ತಂದೆ ಮನೆಯಲ್ಲೇ ವಸತಿ ಇದು. ಅಲ್ಲಿಂದ ನಾನು ಏನು ಮಾಡಿದೆ, ಈ ಮಳೆಗಾಲದಲ್ಲಿ ಮಳೆ ಜೋರಾಗಿ ನಿಲ್ಲಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದೂರ ಹೊರಗಡೆ ಕೆಲಸ ಮಾಡ್ಕೊಂಡಿದ್ದೆ. ಮನೆಗೆ ಹೋಗೋಕ್ಕಾಗಿಲ್ಲ. ನಿನ್ನೆ ರಾತ್ರಿ ಬಂದ್ಬಿಟ್ಟು ಆನೆ ಒಂದು ಮನೆ ಮುಂದುಗಡೆ ದೊಡ್ಡ ಒಂದು ತೆಂಗಿನ ಮರ ಇತ್ತು, ಅದು ರೋಡಿಂದ ದೂಕ ಹಾಕಿಬಿಟ್ಟು ಮನೆ ಮೇಲೆ ಬಿದ್ದಿದೆ. ಮನೆ ಎದುರು ಕಡೆಗೆ ತುಂಬ ಲಾಸ್ ಆಗಿದೆ ನನಗೆ. ಅದರಿಂದ ನನಗೆ ಒಂದು ಸರ್ಕಾರದಿಂದ ಒಂದು ಪರಿಹಾರ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಸಾರ್ವಜನಿಕರ ಸಮಸ್ಯೆ ದೂರು ಆಲಿಸಲು ಪೊಲೀಸ್ ಸಿಬ್ಬಂದಿಯೇ ಮನೆ ಬಾಗಿಲಿಗೆ ಬರುವಂತಹ ವಿನೂತನ ಪರಿಕಲ್ಪನೆಯಾದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಮಡಿಕೇರಿ ನಗರದಲ್ಲಿ ಚಾಲನೆ ನೀಡಲಾಯಿತು. ಮಡಿಕೇರಿ ನಗರ ಠಾಣಾಧಿಕಾರಿ ಅನ್ನಪೂರ್ಣ ಮತ್ತು ಸಿಬ್ಬಂದಿಗಳು ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಪೊಲೀಸರ ಜನಸ್ನೇಹಿ ಕಾರ್ಯಕ್ರಮವಾಗಿರುವ ಮನೆ ಬಾಗಿಲಿಗೆ ಪೊಲೀಸರು ತೆರಳಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ನಂತರ ಪೊಲೀಸ್ ಸಿಬ್ಬಂದಿಗಳು ಸೈಬರ್ ಅಪರಾಧ, ಮಾದಕ ವಸ್ತು, ಪೋಕ್ಸೋ ಕಾಯ್ದೆ, ಮನೆ ಕಳ್ಳತನ, ಸರಕಳ್ಳತನ, ರಸ್ತೆ ಸಂಚಾರ ನಿಯಮ ಮುಂತಾದ ವಿಷಯಗಳ ಬಗ್ಗೆ ಅರಿವು ಮೂಡಿಸಿದರು. ಮನೆ ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭ ಮನೆಯಲ್ಲಿರುವವರ ಹೆಸರು ಮತ್ತು ಮೊಬೈಲ್ ನಂಬರ್ ಅನ್ನು ದಾಖಲಿಸಲಾಯಿತು. ಕೆ. ನಿಡುಗಣೆ ಗ್ರಾಮ ಪಂಚಾಯಿತಿಗೆ ಕೊಡಗು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಭೇಟಿ ನೀಡಿ ಜಲಜೀವನ್ ಮಿಷನ್ ಪ್ರಗತಿಯನ್ನು ಪರಿಶೀಲಿಸಿದರು. ಅಬ್ಬಿ ಜಲಪಾತ ನಿಲುಗಡೆಯಲ್ಲಿರುವ ಟ್ಯಾಂಕ್ ಮತ್ತು ಪಕ್ಕದ ತೋಟದಲ್ಲಿ ನಿರ್ಮಾಣ ಮಾಡಿದ ಬಾವಿಯನ್ನು ಮತ್ತು ಕರ್ಣಂಗೇರಿ ಗ್ರಾಮದ ಚಂದ್ರಗಿರಿ ಅಂಗನವಾಡಿ ಕೇಂದ್ರ, ಗ್ರಂಥಾಲಯ ಮತ್ತು ಶಾಲೆಗೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳು ಶಾಲೆ ಮತ್ತು ಅಂಗನವಾಡಿಗಳಿಗೆ ಕುಡಿಯುವ ನೀರು ಮತ್ತು ಹೊಸದಾಗಿ ನಿರ್ಮಾಣ ಮಾಡಿದ ಅಂಗನವಾಡಿ ಮತ್ತು ಗ್ರಂಥಾಲಯವನ್ನು ಪರಿಶೀಲಿಸಿದರು. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಇಂಜಿನಿಯರ್ಗಳು ಈ ಸಂದರ್ಭ ಹಾಜರಿದ್ದರು. ಕೊಡಗು ಜಿಲ್ಲೆಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಆದರೆ ಈ ಆದೇಶ ಹೊರ ಜಿಲ್ಲೆಯ ವಾಹನಗಳಿಗೆ ಅನ್ವಯವಾಗದೇ ಇರುವ ಕೂರ್ಗ್ ಲಾರಿ ಚಾಲಕರ ಮತ್ತು ಮಾಲೀಕರ ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್, ಮಳೆಯಿಂದ ಭೂಕುಸಿತ ಸಾಧ್ಯತೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಜುಲೈ 6ರಿಂದ ಆಗಸ್ಟ್ 5ರವರೆಗೆ ಭಾರೀ ವಾಹನಗಳನ್ನು ನಿಷೇಧಿಸಿ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಆದರೂ ನಿಯಮವನ್ನು ಉಲ್ಲಂಘಿಸಿ ರಾತ್ರಿ ವೇಳೆ ಹೊರ ಜಿಲ್ಲೆಯ ಭಾರೀ ತೂಕದ ವಾಹನಗಳು ಮಡಿಕೇರಿ ಮೂಲಕ ಸಂಚರಿಸುತ್ತಿವೆ ಎಂದರು. ನಷ್ಟದ ನಡುವೆಯೂ ಜಿಲ್ಲಾಡಳಿತದ ಆದೇಶವನ್ನು ಜಿಲ್ಲೆಯ ಲಾರಿ ಚಾಲಕ ಮತ್ತು ಮಾಲೀಕರು ಪಾಲಿಸ್ತಾ ಇದ್ದಾರೆ. ಆದರೆ ಹೊರ ಜಿಲ್ಲೆಯ ಭಾರೀ ವಾಹನಗಳು ಯಾವುದೇ ಆತಂಕವಿಲ್ಲದೆ ಸಂಚರಿಸುತ್ತಿವೆ. ಕೆಲವು ದಿನಗಳ ಹಿಂದೆ ಹೊರ ಜಿಲ್ಲೆಯ ವಾಹನಗಳನ್ನು ತಡೆದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಒಪ್ಪಿಸಲಾಗಿದೆ. ಆದರೂ ಭಾರೀ ವಾಹನಗಳು ಸಂಚರಿಸುತ್ತಿದ್ದು ಜಿಲ್ಲಾಡಳಿತ ಯಾವುದೇ ಕಠಿಣ ಕಾನೂನು ಕ್ರಮ ಕೈಗೊಂಡಿಲ್ಲ. ಜಿಲ್ಲಾಧಿಕಾರಿಗಳ ಆದೇಶ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಎಂಬತ್ತಾಗಿದೆ ಎಂದು ಟೀಕಿಸಿದರು.
ಜಿಲ್ಲಾಡಳಿತದ ದ್ವಂದ್ವ ನಿಲುವನ್ನು ವಿರೋಧಿಸಿ ಜುಲೈ 18ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕೂರ್ಗ್ ಲಾರಿ ಚಾಲಕರು ಮತ್ತು ಮಾಲೀಕರ ಸಂಘ, ಲೋಡರ್ಸ್ ಯೂನಿಯನ್, ಕ್ರೇನ್ ಚಾಲಕರು ಮತ್ತು ಮಾಲೀಕರು ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುತ್ತೆ. ಜಿಲ್ಲೆಯ ಭಾರೀ ವಾಹನಗಳ ಚಾಲಕರು ಮತ್ತು ಮಾಲೀಕರು ಅನುಭವಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನ ಸೆಳೆದು ಮನವಿ ಸಲ್ಲಿಸಲಾಗುವುದು ಎಂದು ಮೊಹಮ್ಮದ್ ಇಕ್ಬಾಲ್ ತಿಳಿಸಿದರು. ಜಿಲ್ಲಾ ಮಾಲೀಕರು, ಚಾಲಕರು ಎಲ್ಲ ಬೀದಿಯಲ್ಲಿ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮರದ ವ್ಯಾಪಾರ ಮಾತ್ರ ಮರದ ವ್ಯಾಪಾರ ತಡೆ ಅನ್ನೋ ರೀತಿಯಲ್ಲಿ ನಿಯಮ 18 ಕೊಟ್ಟಿದ್ರು, ಅದು ಮಾಡ್ತಿದ್ರು. ಇವಾಗ ಲಾಸ್ಟ್ ವೀಕ್ನಿಂದ ಸಣ್ಣ ಸಣ್ಣ ಗಾಡಿಗಳು ಪಿಕಪ್ ಟ್ರ್ಯಾಕ್ಟರ್ ಅವನ್ನೆಲ್ಲ ಸೀಸ್ ಮಾಡ್ತಿದ್ರು. ನಾವು ಬಂದ್ ಮಾಡಿದ್ವಿ, ಅವರೆಲ್ಲ ಹೇಳ್ತಿದ್ದಾರೆ ಏನು ಮಾಡೋಕ್ಕಾಗಲ್ಲ, ಡಿ ಸಿ ಆಗಿ ಏನು ಮಾಡೋಕ್ಕಾಗಲ್ಲ, ಕೇಸ್ ಆಗಿದೆ. ಮೊನ್ನೆ ಟ್ಯಾಕ್ಟ್ರಿಗೆಲ್ಲ 10-11 ಸಾವಿರ ಅವ್ರಿಗೆ ಜೀವನ ಮಾಡಬೇಕಾದ್ರೆ ಅದು ಒಳ್ಳೆ ಜೀವಿಸಬೇಕು. ಅದೇ ಅನುಕೂಲ ಸಣ್ಣ ಮಸ್ತ ಹೊಡೋಕ್ಕಾಗಲ್ಲ. ಟಿಂಬರ್ ಸಂಘಟನೆ ಕೇಳಬೇಕಷ್ಟೇ, ನಮಗೇನು ಮಾಡೋಕ್ಕಾಗಲ್ಲ. ಪ್ರತಿ ವರ್ಷ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇಷ್ಟೇ ಆಗ್ತಾ ಇದೆ, ಅಷ್ಟು ಹೋರಾಟಕ್ಕೆ ಪ್ರತಿಫಲ ಸಿಗ್ತಾ ಇದೆ. 2000 ಅಲ್ಲ, ನಾವು ಲಾಸ್ಟ್ ಟೈಮು ಕೊಡಗಿನಲ್ಲಿ ಇಲ್ಲಿ ಮಡಿಕೇರಿಯಲ್ಲಿ ನಾವೊಂದು ಕಂಟೈನರ್ಗಳನ್ನು ತಡೆದುಬಿಟ್ಟು ಆರ್ಟಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿ ಅವರಿಗೆಲ್ಲ ಕೊಟ್ಟಾಗ 12 ವೆಹಿಕಲ್ ಒಪ್ಪಿಸಿದಾಗ ಅಲ್ಲಿನ ಮಾಹಿತಿ ನಮಗೇನಂದ್ರೆ ನಮಗೆ ಯಾವುದೇ ರೀತಿಯಾದ ಹಿಡಿಯಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ನಮಗೆ ಯಾವುದೇ ಒಂದು ರೂಲ್ಸ್ ಬಂದಿಲ್ಲ ಅಂತ ನಮಗೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಅದೇ ಕಂಟೈನರ್ಗಳು ಎಲ್ಲಿಂದ ಮಂಗಳೂರು ಸೈಡ್ಗೆ ಈಗ ಕಾಫಿ ಲೋಡ್ ಆಗಿ ಇದರ ಲೋಡ್ಗಳೆಲ್ಲ ಸಾಗಿಸುವಂಥ ವೆಹಿಕಲ್, ಆ ಕಡೆ ಮಂಗಳೂರು ಕಡೆಯಿಂದ ಟೈಲ್ಸ್ ಲೋಡ್ ತರುವಂಥ ಕಂಟೈನರ್ಗಳು, ಮಲ್ಟಿ ಆಕ್ಸಲ್ಗಳು ಎಲ್ಲ ಹೋಗ್ತಾ ಇದೆ. ಹೌದು, ಈಗ ಹಿಂಗೆ ಆಗಿದೆ ಅಂದ್ರೆ ಡಿ ಸಿ ನಿಯಮ ಹಿಂಗೆ ಆಗಿದೆ, ಒಂದು ಗಂಟೆ ಒಂದು ಸುಂದರ ಥರ ಆಗಿದೆ. ಒಳಗಿನ ಗಾಡಿಗಳು ನಿಲ್ಲಿಸಿದಲ್ಲೇ ಬಾಕಿಯಾಗಿದೆ. ಹೊರ ರಾಜ್ಯದಿಂದ ಬರ್ತಾ ಇರೋ ಗಾಡಿಗಳೆಲ್ಲ ರಾಜಾರೋಷಗಳು ಹಗಲು ರಾತ್ರಿ ಎಲ್ಲರೂ ಓಡಾಡ್ತಾ ಇದೆ. ನಾವು 3 ತಿಂಗಳ ತೆರಿಗೆ ಕಟ್ತಾ ಇದ್ದೀವಿ. ಪರ್ಮಿಷನ್ ಹೆಂಗೆ ಕೊಟ್ಟರು ಅಂತ ಅಂದ್ರೆ ನಮ್ಮಂತ ಕೇಳಿದ್ರು. ಪರ್ಮಿಷನ್ ಹೊರಗಿನ ಹೊರ ಜಿಲ್ಲೆಗಳಿಂದ ಬಂದ ವಾಹನಗಳು, ಹೊರ ರಾಜ್ಯಗಳಿಂದ ಬಂದಂಥ ವಾಹನಗಳಿಂದ ಮರ ಸಾಗಾಟ ಆಗ್ತಾ ಇದೆ. ಕೊಡಗಿನ ವಾಹನಗಳು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ, ಯಾರು ಮಾಡ್ತಾ ಇಲ್ಲ. ಹೊರಗಿಂದ ಬಂದ ವಾಹನಗಳಿಂದ ಮರ ಸಾಗಾಟ ಆಗ್ತಾ ಇದೆ. ಅದು ಉದಾಹರಣೆ ಹೇಳೋದಾದ್ರೆ ಮೊನ್ನೆ ಒಂದು 2-3 ದಿನದ ಹಿಂದೆ ಸಿದ್ದಾಪುರದಲ್ಲಿ ಒಂದು ವಾಹನ ಆಕ್ಸಿಡೆಂಟ್ ಆಗಿರೋ ಒಂದು ಘಟನೆ ನಡೆದಿದೆ. ಅದು ತಮಿಳುನಾಡಿದು ಮಲ್ಟಿ ಆಕ್ಸಲ್ಗಳು ಅಂದ್ರೆ ಕೊಡಗಿನ ಮಲ್ಟಿ ಆಕ್ಸಲ್ಗಳು ಮಾತ್ರ ಡಿ ಸಿ ನಿಯಮನ ಪಾಲನೆ ಮಾಡಿಬಿಟ್ಟು ನಿಲ್ಲಿಸಿದ್ವಿ. ಆದರೆ ಇತರೆ ಜಿಲ್ಲೆಗಳಿಂದ ಬರ್ತಾ ಇರುವಂಥ ಮಲ್ಟಿ ಆಕ್ಸಲ್ಗಳು ಯಾವುದೇ ಒಂದು ಅಡಚಣೆ ರಾಜವಶವಾಗಿ ಓಡಾಡುತ್ತದೆ. ಇದರ ಮೊನ್ನೆ ನಾವು 11/5ರಂದು ಮಧ್ಯರಾತ್ರಿ ನಾವು ಸ್ವಲ್ಪ ವಾಹನಗಳನ್ನು ತಡೆದುಬಿಟ್ಟು ಆರ್ಟಿ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿರ್ತೀವಿ. ಆದರೂ ಸಹ ಈಗಲೂ ಸಹ ಮತ್ತೆ ಓಡಾಡ್ತಾ ಇದೆ. ಅವರಿಗೆ ಯಾವ ನಿಯಮವನ್ನು ರೂಲ್ಸ್ ರೆಗ್ಯುಲೇಷನ್ ಯಾವುದು ಲೆಕ್ಕಕ್ಕೆ ಬರ್ತಾ ಇದೆ. ಕೊಡಗಿನ ಗಾಡಿಯಲ್ಲಿ ಮಾತ್ರ ಈ ರೂಲ್ಸ್ ರೆಗ್ಯುಲೇಷನ್ ಲೆಕ್ಕಕ್ಕೆ ಬರ್ತಾ ಇದೆ. ಇಲ್ಲಿನ ಆದೇಶಗಳು ಕೊಡಗಿ ಡಿ ಸಿ ಆದೇಶ ಮಾಡಿದ್ದು, ಹೊರ ಜಿಲ್ಲೆಯವರು ಮಾಡಿಲ್ಲ, ಅವರಲ್ಲಿ ಬರ್ತಾ ಇರ್ತಾರೆ. ಹೌದು ಸರ್, ಬಟ್ ಕೊಡಗು ಜಿಲ್ಲೆಯಲ್ಲಿ ಆದೇಶ ಇದೆಯಲ್ಲ, ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಒಂದು ವಾಹನಗಳು ಓಡಾಡಕ್ಕಿಲ್ಲ ಅಂತ ಆದೇಶ ಇತ್ತು. ಕೊಡಗಿನಲ್ಲಿ ಓಡಾಡಕ್ಕೆ ಅವಕಾಶವಿಲ್ಲ. ಹೊರ ಜಿಲ್ಲೆಗಳಿಂದ ಬರ್ತಾ ಇರುವಂಥ ದೊಡ್ಡ ದೊಡ್ಡ ಕಂಟೈನರ್ಗಳು ಓಡಾಡ್ತಾ ಇದೆ. ನಮ್ಮ ಕೊಡಗಿನ ವಾಹನಗಳು ಮಾತ್ರ ಓಡಾಡಕ್ಕೆ ಆಗ್ತಾ ಇಲ್ಲ. ಕೊಡಗಿನ ವಾಹನಗಳು ಈ 3 ತಿಂಗಳ ಟ್ಯಾಕ್ಸ್ ಸಮೇತ ಕಟ್ತಾ ಇದೆ. ಕೇವಲ 18 ಟನ್ ಮಾತ್ರ ಪಾಸ್ ಮಾಡಿರ್ತಾರೆ. ಅದು ಮಲ್ಟಿ ಆಕ್ಸಲ್ಗಳು ಓಡಾಡ್ತಾ ಇದೆ. ಸರ್, ಕೊಡಗಿನಲ್ಲಿ ಮಲ್ಟಿ ಆಕ್ಸಲ್ ವಾಹನಗಳು ಜಾಸ್ತಿ ನೋಂದಣಿ ಮಾಡಿಕೊಡ್ತಾರೆ. ಡಿ ಸಿ ನಿಯಮವು ನಮಗೆ ಜೂನ್ 5ರಿಂದ ಹಿಡಿದು ಆಗಸ್ಟ್ 5 ತನಕ ಇರುತ್ತೆ. ಅಂದರೆ ಕೇವಲ 18 ಟನ್ ಪಾಸಿಂಗ್ ಗಾಡಿಯಲ್ಲಿ ಮಾತ್ರ ಪರ್ಮಿಷನ್ ಕೊಟ್ಟಿರುತ್ತಾರೆ. ಉಳಿದ ಕೊಡಗಿನಲ್ಲಿ ಟ್ಯಾಕ್ಸ್ ಕಟ್ತಾ ಇರೋದ್ರಿಂದ ಉಳಿದ ಮಲ್ಟಿ ಆಕ್ಸಲ್ ಗಾಡಿಗಳ ಓಡಲು ಪರ್ಮಿಷನ್ ಇರೋದಿಲ್ಲ. ಇದರಿಂದಾಗಿ ಕೊಡಗಿನಲ್ಲಿರುವಂತಹ ಮಲ್ಟಿ ಆಕ್ಸಲ್ಗಳಿಗೆ ತೊಂದರೆ ಆಗ್ತಾ ಇದೆ. ಡಿ ಸಿ ನಿಯಮನ ಉಲ್ಲಂಘನೆ ಮಾಡಿ ಕೊಡಗಿನಲ್ಲಿ ಕಂಟೈನರ್ ಭಾರಿ
ಗೋಷ್ಠಿಯಲ್ಲಿ ಕೂರ್ಗ್ ಲಾರಿ ಚಾಲಕರು ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷ ಎಂ ಅಶ್ರಫ್, ಕಾರ್ಯದರ್ಶಿ ಎಂ ಅಜೀಜ್, ಕೊಡಗು ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ಕಾರ್ಯದರ್ಶಿ ಉರೈಸ್ ಹಾಗೂ ಖಜಾಂಚಿ ಶ್ಯಾಮ್ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದ್ದು ಮುಂಜಾಗ್ರತಾ ಕ್ರಮವಾಗಿ 2 ದಿನ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮಡಿಕೇರಿ ತಾಲೂಕಿನಲ್ಲಿ ಗಾಳಿ ಸಹಿತ ಅಧಿಕ ಮಳೆಯಾಗ್ತಾ ಇದೆ. ಕಾವೇರಿಯ ಉಗಮ ಸ್ಥಾನ ತಲಕಾವೇರಿ ಹಾಗೂ ಭಾಗಮಂಡಲ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ನದಿ ನೀರಿನ ಮಟ್ಟ ಏರಿಕೆಗೊಂಡಿದೆ. ಮಡಿಕೇರಿಯಲ್ಲಿ ನಿರಂತರ ಗಾಳಿ ಮಳೆಯಾಗ್ತಾ ಇದ್ದು ಮೈಕೊರೆಯುವ ಚಳಿ ಮತ್ತು ಮಂಜು ಮುಸುಕಿದ ವಾತಾವರಣದಿಂದ ಜನ ಹಾಗೂ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ. ಜಿಲ್ಲೆಯ ವಿವಿಧೆಡೆ ಮಳೆ ಮುಂದುವರೆದಿದ್ದು ಗ್ರಾಮೀಣ ಭಾಗದಲ್ಲಿ ನಷ್ಟ ಸಂಭವಿಸುತ್ತಿದೆ. ಕೆಲವು ಗ್ರಾಮಗಳಲ್ಲಿ ಮರ, ಬರೆ, ವಿದ್ಯುತ್ ಕಂಬ ಬಿದ್ದಿದ್ದು ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ರಸ್ತೆಗಳು ಸಂಪೂರ್ಣ ಹದಗೆಟ್ಟು ವಾಹನ ಸಂಚಾರ ದುಸ್ತರಗೊಂಡಿದೆ. ಮಡಿಕೇರಿ ತಾಲೂಕಿನಲ್ಲಿ ಪ್ರಸ್ತುತ ವರ್ಷ ಜನವರಿಯಿಂದ ಇಲ್ಲಿಯವರೆಗೆ ನಿಗದಿಗಿಂತ ಅಧಿಕ ಮಳೆಯಾಗಿದೆ. ಮುಂದಿನ ದಿನಗಳಲ್ಲಿ ಮಳೆ ಮತ್ತಷ್ಟು ಹೆಚ್ಚಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ಜಿಲ್ಲಾಡಳಿತ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಕೊಡಗಿನ ಗಡಿಭಾಗದ ಕರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆನೆಪಾರೆ, ಬಿಟಿಯಾಡಿ, ಮಡೆಕಾನ, ಫಾರೆಸ್ಟ್ ಐಬಿ, ಪಚ್ಚೆಪಿಲಾವ್ ಮುಂತಾದ ಪ್ರದೇಶಗಳಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ. ಕಾಡಾನೆಗಳ ಹಾವಳಿಯನ್ನು ತಡೆಯಲು ಸೂಕ್ತ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಚಂದ್ರನ್ ನಾಯರ್ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಸಭಾಂಗಣದಲ್ಲಿ ಸಾರ್ವಜನಿಕರ ಸಭೆಯನ್ನು ನಡೆಸಲಾಯಿತು. ಭಾಗಮಂಡಲ ವಲಯ ಅರಣ್ಯಾಧಿಕಾರಿ ರವೀಂದ್ರ ಹಾಗೂ ವನ್ಯಜೀವಿ ವಲಯ ಅರಣ್ಯಾಧಿಕಾರಿ ತ್ಯಾಗರಾಜ ಅವರು ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಮನೆ ಕಟ್ಟಲು ಇರುವ ನಿಯಮವನ್ನು ಸರಳೀಕರಣಗೊಳಿಸಬೇಕೆಂದು 60 ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಫಿಲಿಪೋಸ್ ಮ್ಯಾಥ್ಯೂ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆಯ ಇಂದಿನ ನಿಯಮಾವಳಿಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಕಟ್ಟಲು ತೊಡಕುಂಟಾಗಿದೆ. ಈಗಿನ ನಿಯಮ ಜನವಿರೋಧಿಯಾಗಿದೆ ಎಂದು ಆರೋಪಿಸಿದರು. ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿಯಮಾವಳಿಯ ಪ್ರಕಾರ ಮನೆ ನಿರ್ಮಿಸುವ ಮುನ್ನ ರಸ್ತೆಗಾಗಿ 2 ಬದಿಗಳಲ್ಲಿ ಜಾಗ ಬಿಡಬೇಕು. ನಗರ ಪ್ರದೇಶದಂತೆ ಗ್ರಾಮೀಣ ಭಾಗದಲ್ಲಿ 2 ಬದಿಯಲ್ಲಿ ರಸ್ತೆಗಾಗಿ ಜಾಗ ಬಿಡಲು ಸಾಧ್ಯವಿಲ್ಲ. ಅಲ್ಲದೆ ಚಿಕ್ಕ ಚಿಕ್ಕ ನಿವೇಶನಗಳನ್ನಾಗಿ ಭೂ ಪರಿವರ್ತನೆ ಮಾಡಿ ಮಾರಾಟ ಮಾಡುವುದು ಸಾಧ್ಯವಿಲ್ಲ. ನಿವೇಶನ ರಹಿತರು ಮೂಲ ದಾಖಲಾತಿಗಳನ್ನು GPS ಮಾಡಿ ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳಬೇಕು. ಈ ಬಗ್ಗೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ಮಾಹಿತಿಯನ್ನು ನೀಡಿರೋದಿಲ್ಲ. ಆದ್ದರಿಂದ ಭೂ ಪರಿವರ್ತನೆ ಮಾಡಲು ಇರುವ ನಿಯಮವನ್ನು ಸರಳೀಕರಣಗೊಳಿಸಬೇಕು ಮತ್ತು ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಬೇಕೆಂದು ಫಿಲಿಪೋಸ್ ಮ್ಯಾಥ್ಯೂ ಮನವಿ ಮಾಡಿದರು. ಅದು ಅಲ್ಲದೆ ಇನ್ನೊಂದು 2020ರಲ್ಲಿ ಆದೇಶ ಕೊಟ್ಟು ಯಾರೇ ಒಬ್ಬ ಜಾಗದಲ್ಲಿ ಸರ್ಕಾರಕ್ಕೆ ಅಥವಾ ಗ್ರಾಮ ಪಂಚಾಯತ್ಗೆ ರಸ್ತೆಗೆ ಅಂತೇಳಿ ಜಾಗವನ್ನು ಡೊನೇಷನ್ ಮಾಡೋದಾಗಿದ್ದರೆ ಈ ಸದರಿ ಜಾಗಕ್ಕೆ ಇವರ ನಗರ ಮತ್ತು ಗ್ರಾಮಾಭಿವೃದ್ಧಿ ಯೋಜನಾ ಪ್ರಾಧಿಕಾರದವರು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಅಧಿಸೂಚನೆ ಕೊಟ್ಟ ಮೇಲೆ ಮಾತ್ರ ಹಸ್ತಾಂತರಿಸತಕ್ಕಂಥದ್ದು. ಅದಕ್ಕೆ ತದ್ವಿರುದ್ಧವಾಗಿ ಹೀಗೆ ಕೊಟ್ಟಿದ್ದಾರೆ. ನನ್ನ ಜಾಗ, ನನ್ನ ಮನೆ ನಿವೇಶಕರಿರುವಂಥದ್ದು ಈ ಕಡೆ, ಆ ಕಡೆ ಇರುವಂಥದ್ದು ಕೃಷಿ ಭೂಮಿ ಆಗಿದ್ದರೆ ಅವನ ಜಾಗದಲ್ಲಿ 1.5 ಮೀಟರ್ನ ಮಾರ್ಕ್ ಮಾಡಿಕೊಂಡು ಅದು ಹೇಗೆ ಮಾಡ್ತೀರಿ? ಈ ಆದೇಶ ಕೊಂಡಾಡಿಟ್ಟಿರ್ತಾನೆ. ಇವರು ಕೊಟ್ಟಿರುವಂಥ 2020 ಇಸ್ವಿಯಲ್ಲಿ ಕೊಟ್ಟಿರುವಂಥ ಆದೇಶದ ಪ್ರಕಾರ ಅಲ್ಲಿಗೆ ನಗರ ಮತ್ತು ಗ್ರಾಮಾಭಿವೃದ್ಧಿ ಯೋಜನಾ ಪ್ರಾಧಿಕಾರ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಟ್ಟ ನಂತರ ಜಿಲ್ಲಾಧಿಕಾರಿಗಳು ಅಧಿಸೂಚನೆ ಹೊರಡಿಸಿ ತದನಂತರ ಹಸ್ತಾಂತರಿಸಬೇಕು ಅಂತೇಳಿ. ಈಗ ಕೊಟ್ಟಿರೋದ್ರಲ್ಲಿ ಏನು, ನೀವು ಹೀಗೆ 2 ಕಡೆ ಮಾರ್ಕ್ ಮಾಡ್ತಾರೆ, ನೀವು ಉಪನೋಂದಣಾ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಕೊಡಿ, ತದನಂತರ ನಮಗೆ ನ್ಯಾಯ ಕೊಡ್ತೀವಿ. ಅಂದರೆ ಒಂದು ಜನವಿರೋಧಿ ನೀತಿ. ಇದು ಅಧಿಕಾರಿ ವರ್ಗದ ಒಂದು ಜನವಿರೋಧಿ ನೀತಿ. ನಾನು ಯಾವುದೇ ಒಬ್ಬ ಜನಪ್ರತಿನಿಧಿಗಳ ಬಗ್ಗೆ ಬರೋಣ, ಯಾಕಂದರೆ ಅವರಿಗೆ ಹೇಗೆ ಗೊತ್ತಿದೆ, ನಮಗೆ ಈ ವಿಚಾರ ಗೊತ್ತಿರೋದಿಲ್ಲ ಅನಿಸ್ತದೆ. ಕೊಡಗಿನಲ್ಲಿ ನನಗೆ ಗೊತ್ತಿರುವಾಗಲೇ ಹೆಚ್ಚಿನ ಅಂಶ ಗ್ರಾಮ ಪಂಚಾಯತಿಗಳಲ್ಲಿ 20 ಅಡಿ ರಸ್ತೆಗಳು ಕೂಡ ಕಳೆದಿವೆ. ಅದು ಅಲ್ಲದೆ 1989ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟರು. ರಾಜ್ಯ ಹೆದ್ದಾರಿ ಮತ್ತು ನ್ಯಾಷನಲ್ ಹೈವೇಗಳಿಗೆ 80 ಮೀಟರ್ ಅಗಲ ಇರಬೇಕು. ಡಿಸ್ಟ್ರಿಕ್ಟ್ ಮೇಜರ್ ರೋಡ್ಸ್, ಜಿಲ್ಲಾ ಮುಖ್ಯ ರಸ್ತೆಗಳಿಗೆ 25 ಮೀಟರ್ ಮತ್ತು ಗ್ರಾಮೀಣ ಮುಖ್ಯ ರಸ್ತೆಗಳಿಗೆ 12 ಮೀಟರ್. ಅದರಲ್ಲಿ ಆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಕ್ಸೆಪ್ಷನ್ ಫಾರ್ ಟರೈನ್ ಏರಿಯಾಸ್, ಡೀಪ್ ಟರೈನ್ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ಎಕ್ಸೆಪ್ಷನ್ ಕೊಡಬಹುದು.
ಅಂದರೆ ಈ ಆದೇಶದಲ್ಲಿ ಆ ಎಕ್ಸೆಪ್ಷನ್ ಕೂಡ ಕೊಡಲಿಲ್ಲ ಕೊಡಗು ಚಿಕ್ಕಮಗಳೂರಿಗೆ ನಮಗೆ ಗುಡ್ಡಗಾಡು ಪ್ರದೇಶಗಳು ಒಂದು ಎಕ್ಸೆಪ್ಷನ್ ಸಿಗಬೇಕು, ಅದು ಕೂಡ ಈ ಆದೇಶದಲ್ಲಿ ಕೊಡಲಿಲ್ಲ. ಈ ಆದೇಶದಲ್ಲಿ ಅದು ಕೂಡ ಕೊಡಲಿಲ್ಲ ಅಂದರೆ ನಾವೇನು ಇವರೇನು ಈ ಗುಡ್ಡಗಾಡು ಪ್ರದೇಶಗಳನ್ನು ನಾಶ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಒಂದು ಸಂಶಯ. ಅಥವಾ ಜನರ ಮಧ್ಯೆ ಈ ಒಂದು ನಿವೇಶನ ಅವರಿಗೆ ಆ ಕಡೆ ಈ ಕಡೆ ಎರಡು ಕಡೆ ಅವರು ಬಿಟ್ಟು ಕೊಡಬೇಕು ಅಂತ ಹೇಳುವಾಗ ಆ ಕಡೆ ಅವರು ನನಗೆ ಬಿಟ್ಟು ಕೊಡಲ್ಲ. ಸೊ ಸಹಜವಾಗಿ ನನಗೆ ಅವ್ರಿಗೆ ಸಂತೋಷ ಕ್ರಿಯೇಟ್ ಆಗ್ತದೆ, ಎನಿಮಿಟಿ. ಅವು ನಾವು ಹೊರದಾಡಿ ಸಾಯಬೇಕು ಅಂತ ಮಾಡಿದಾಗ ಅದು ನನಗೆ ಅರ್ಥ ಆಗಲ್ಲ. ನನಗೆ ಸಂಶಯ ಅಂದರೆ ಉತ್ತರ ಭಾರತದ ಅಧಿಕಾರಿಗಳು ದಕ್ಷಿಣ ಭಾರತದಲ್ಲಿ ಹೋರಾಟ ಮಾಡಿಕೊಂಡು ನಿಂದನೆ ಮಾಡ್ತಿದ್ದಾರೆ ಅಂದರೆ ಸಂಶಯ ಇದೆ. ಯಾಕಂದ್ರೆ ನಾನು ಜನಪ್ರತಿನಿಧಿಗಳ ಬಗ್ಗೆ ಹೇಳಲ್ಲ, ನಮ್ಮಲ್ಲಿ ಇನ್ನೊಂದು ಎಲ್ಲ ಶಾಸಕರಿಗೂ ಕೂಡ ಗೊತ್ತಿದೆ ನಮ್ಮಲ್ಲಿ ಇನ್ನೊಂದು ಅವಸ್ಥೆ ಇನ್ನೊಂದು ಅಂದರೆ ಅವರ ಗಮನಕ್ಕೆ ಇದು ಬಂದಿರೋದಿಲ್ಲ ಅಂತ ಅನಿಸ್ತದೆ ನನಗೆ. ಜನಸಾಮಾನ್ಯರ ಗಮನಕ್ಕೆ ಬಂದಿದ್ದರೆ ಅವರು ಇದಕ್ಕೆ ಒಪ್ಕೊಳ್ತಿರಲಿಲ್ಲ. ತಮಗೆಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿ ಯಾವುದೇ ರಸ್ತೆಯ ಮೋದರಿ ಇರ್ತದೆ, ಇಂಟರ್ನಲ್ ರೋಡ್ಗಳು, ಮತ್ತು ಅದು ನಮ್ಮಲ್ಲಿ ಈ ಹಿಂದೆ ಕೊಟ್ಟಿರುವಂಥ ಬಡಾವಣೆಗಳು, ಆ ಬಡಾವಣೆಗಳು ಬರುವ 9, 11 ಇರಲಿಲ್ಲ. ಅವಾಗ ಅವರು ಏನು ಮಾಡ್ತಾರೆ, 3 ಸೆಂಟು 5 ಸೆಂಟು 5.5 ಸೆಂಟು ನೋಂದಾವಣೆ ಮಾಡಿ ಅವರ ಹೆಸರು ತಗೊಂತಾರೆ. ಈಗ ಅವರು ಮನೆ ಕಟ್ಟಕ್ಕೆ ಹೋದರೆ ಅಲ್ಲಿ ಇನ್ನೊಂದು ರಸ್ತೆ ಎಷ್ಟು 15 ಅಡಿ, ಅದೇ 30 ಅಡಿ ಹೆಸರು. ಅಲ್ಲಿ ಆ ಕಡೆ ಇರುವವನು ಮನೆ ಕಟ್ಟಿಕೊಂಡಿರ್ತಾನೆ, ಈ ಕಾನೂನು ಬರೋದು ಈ ರಸ್ತೆ ಅಗಲ ಮಾಡಿದ್ದಂದರೆ ಅದರ ಅರ್ಥ ಏನು, ಅವನಿಗೆ ಮನೆ ಹೊಡೆದು ಹೋಗ್ಬೇಕಾ ರಸ್ತೆ. ಅದು ಇನ್ನೊಂದು ಕಂದಾಯ ಇಲಾಖೆ ಇನ್ನೊಂದು ಹೊಸ ಆದೇಶ ಏನು ಅಂದರೆ, ಮೊದಲು ಎಷ್ಟು ಸೆಂಟ್ ಬೇಕಾದರೂ ನಿಮಗೆ 11 ಸ್ಕೆಚ್ ಮಾಡಿ ಕೊಡ್ಬೋದಿತ್ತು. ಈಗ ಅದನ್ನು ಹೇಳಿಲ್ಲ. ಈಗ ಏನಾಗಿದೆ, ಆಮೇಲೆ 7.5 ಸೆಂಟ್ ಮಾಡೋದು, ಈಗ 5 ಎಕರೆ ಮಾಡೋದು, ಇಲ್ಲ 30 ಕೊಡ್ಬೋದು. ಈ ಥರದಲ್ಲಿ ಈ ಜನವಿರೋಧಿ ಆದೇಶದ ವಿರುದ್ಧವಾಗಿ ಸಾರ್ವಜನಿಕರಿಗೆ ವಿಚಾರದಲ್ಲಿರಬೇಕು, ಜನ ಈ ವಿಚಾರವಾಗಿ ಪ್ರತಿಭಟನೆ ಮಾಡಬೇಕು. ಅಥವಾ ನಮ್ಮಲ್ಲಿ ಒಂದು ರಾಜಕಾರಣಿಗಳು, ಅದು ಯಾವ ಪಕ್ಷನೇ ಇರಲಿ ಅಥವಾ ಜನಪ್ರತಿನಿಧಿಗಳಿರಲಿ, ಈ ವಿಚಾರವಾಗಿ ಸರ್ಕಾರಕ್ಕೆ ಈ ವಿಚಾರವನ್ನು ಮುಟ್ಟಿಸಬೇಕು. ಸಾಮಾನ್ಯ ಜನರ ವಿರುದ್ಧವಾಗಿ ನಿಂತಿರುವಂಥ ಈ ವಿಚಾರ ಅಂದರೆ ಸಾಮಾನ್ಯ ಜನರ ಮನೆಗಟ್ಟಕ್ಕಾಗಲ್ಲ. ಈಗ ಮೊನ್ನೆ ನಮ್ಮ ಯಾರೋ ಒಬ್ಬ ಶಾಸಕರು ಹೇಳಿದ್ರೆ 2,000 ನಿವೇಶನಗಳು ನಾವು ನಿವೇಶನ ತೆಗೆದರೆ ಕೊಡ್ತೀವಿ ಅಂತೇಳಿ. ಈ ನಿವೇಶನ ತೆಗೆದರಿಗೆ ಕೊಡ್ತೀವಿ ಅಂತ ಹೇಳಿದ ಅದೇ ವಿಚಾರ ಹೇಳಿದವರೇ ಒಂದು ವಿಚಾರ ತಿಳ್ಕೊಳ್ಬೇಕು. ನಿವೇಶನ ಯಾರಿದ್ದಾರೆ ಅವರು ಅಪ್ಲಿಕೇಶನ್ ಕೊಟ್ಟು ಆಧಾರ್ ಕಾರ್ಡು ಅವರ ಫೋಟೋ ಎಲ್ಲ ಕೊಟ್ಬಿಟ್ಟು ಅಲ್ಲಿ GPS ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ಅಪ್ಲೋಡ್ ಮಾಡಿದ್ರೆ ಮುಂದೆ ನಿವೇಶನ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಗ್ರಾಮ ಪಂಚಾಯತ್ರು ನಿವೇಶನ ತೆಗೆದರೆ ಈ ವಿಚಾರ ತಿಳಿಸಿಲ್ಲ. ಅವಾಗ ಅಧಿಕಾರಿ ವರ್ಗದ ಉದ್ದೇಶ ನಿವೇಶನ ತೆಗೆದು ಯಾರಿದ್ದಾರೆ ಅವರು ಆಧಾರ್ ಕಾರ್ಡು ಅಪ್ಲಿಕೇಶನ್ ರೇಷನ್ ಕಾರ್ಡ್ ಎಲ್ಲ ಕೊಡಬೇಕು. ಕೊಟ್ಟುಬಿಟ್ಟು ಇವರು ಬಂದು ಪಂಚಾಯತಿ ಅಧಿಕಾರಿಗಳು ಇರ್ಬೋದು ಅಥವಾ ಕಾರ್ಯದರ್ಶಿ ಬಂದು ಅವರು ಎಲ್ಲಿ ಬಾಡಿಯಲ್ಲಿ ವಾಸಿದ್ದಾರೆ ಅಥವಾ ಲೈನಲ್ಲಿ ವಾಸಿದ್ದಾರೆ ಅಲ್ಲಿ GPS ತೆಗೆದು ಅಪ್ಲೋಡ್ ಮಾಡಬೇಕು. ಓರ್ ಅದರ್ವೈಸ್ ಅವರಿಗೆ ನೆಕ್ಸ್ಟ್ ನಿವೇಶನ ಕೊಡುವಾಗ ಅವರಿಗೆ ನಿವೇಶನ ಸಿಕ್ಕೋದಿಲ್ಲ ಅಂತ ಸರ್ಕಾರ. ಬಟ್ ಯಾವ ಗ್ರಾಮ ಪಂಚಾಯತಿಗೆ ಯಾವ ನಿವೇಶನ ತೆಗೆದರೂ ಕೂಡ ಈ ವಿಚಾರವನ್ನು ಅಧಿಕಾರಿ ಮುದ್ರಿಸಿಲ್ಲ. ಯಾವುದೇ ಅಧಿಕಾರಿ ತಮಗೆ ಕೂಡ ಗೊತ್ತಿದೆಯಲ್ಲ ಈ ವಿಚಾರ, ಸರ್ಕಾರದ ನಿರ್ಧಾರ ಈ ಥರ. ಬಟ್ ಅಲ್ಲಿನವರಿಗೆ ಗೊತ್ತಿಲ್ಲ, ಯಾರಿಗೂ ನಿವೇಶನ ಗೊತ್ತಿಲ್ಲ. ಹೌದ್ರೆ ಇದು ಅಧಿಕಾರಿ ವರ್ಗ, ಸರ್ಕಾರ ಅಧಿಕಾರಿ ವರ್ಗ ಅನುಸರಿಸ್ತಿರುವಂಥ ವಿರೋಧಿ ನೀತಿಯ ಅಂಗವಾಗಿ ಇದೆಲ್ಲವೂ ಕೊಡಬೇಕು. ಈ ವಿಚಾರವನ್ನು ನಮಗೆ ಸರ್ಕಾರ ಕೊಡುವಂಥ ಈ ಆದೇಶಗಳ ತುದಿಯನ್ನು ಕೊಡ್ತಿದ್ದೆ ನಾವು. ನಾನು ಹೇಳ್ತಾ ಇರೋದು ಈ ವಿಚಾರವಾಗಿ ಏಕನಿವೇಶನಗಳಿಗೆ ಮೊದಲು ಪರಿವರ್ತನೆ ಆಗುವ ಮೊದಲು ಈ ನಗರ ಮತ್ತು ಗ್ರಾಮಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅವರು NOC ಕೊಟ್ಟ ಮೇಲೆ ಜಿಲ್ಲಾಧಿಕಾರಿಗಳು ಪರಿವರ್ತನೆಗೆ ಆದೇಶ ಕೊಡಬೇಕು. ಮತ್ತೆ ಪುನಃ ಅವರ ಅನುಮೋದನೆ ಆಗಿರುವುದು. ಈ ಅನುಮೋದನೆಯನ್ನು ರದ್ದುಪಡಿಸಿದ್ರೆ ಸಾಕು. ಲೇಔಟ್ಗಳ ವಿಚಾರವಾಗಿ ಸಂಬಂಧಪಟ್ಟದಾಗಿ ನಾನು ಹೇಳಲ್ಲ. ಲೇಔಟ್ಗಳ ವಿಚಾರವಾಗಿ ಅವರು ಸೈಟ್ಗಳನ್ನ ಫಾರ್ಮೇಷನ್ ಮಾಡಬೇಕು, ರಸ್ತೆ ಮಾಡಬೇಕು, ಓಕೆ, ಅದು ಅವರು ಮಾಡಲಿ. ಏಕನಿವೇಶನಗಳಿಗೆ ಈ ನಗರ ಮತ್ತು ಗ್ರಾಮಾಭಿವೃದ್ಧಿ ಯೋಜನಾ ಪ್ರಾಧಿಕಾರದವರು ಸ್ಥಳ ಪರಿಶೀಲನೆ ಮಾಡಿ NOC ಕೊಟ್ಟ NOC ಆಧಾರದಲ್ಲಿ ನೀಡುವಂಥ ಪರಿವರ್ತನಾ ಆದೇಶ ಬಂದ ನಂತರ ಪುನಃ ಅವರ ಹತ್ರ ಇದಕ್ಕೆ ಪುನಃ ಅನುಮೋದನೆ ತಗೊಳ್ಬೇಕು ಅಂತ ಒಂದು ಸರ್ಕಾರಿ ಆದೇಶವನ್ನು ರದ್ದುಪಡಿಸಬೇಕು. ಏಕನಿವೇಶನದಲ್ಲಿ ಮಾತ್ರ ಸೀಮಿತವಾಗುತ್ತೆ. ಇಲ್ಲಿ ಏಕನಿವೇಶನಗಳು ಅಂತಂದರೆ ಹೆಚ್ಚಿನ ಅಂಶ ಪಾಪದವರು ಅಥವಾ ಸಣ್ಣ ರೈತರು. ಸೊ ಅದಕ್ಕೆ ತೊಂದರೆ ಆಗುವಂಥ
ಸರ್ಕಾರ ಕೂಡಲೇ ಕ್ರಮ ತೆಗೆಯಬೇಕು. ಅದಕ್ಕೆ ಪುನಃ ಅವರ ಈ ಒಂದು ಬಾರಿ ಅನ್ವಯಿಸಿಕೊಂಡ ಮೇಲೆ ಪುನಃ ಅವರಿಂದಲೇ ಅನುಮೋದನೆ ಪಡೆದುಕೊಳ್ಳಬೇಕು ಅಂತ ಈ ಆದೇಶವನ್ನು ರದ್ದುಗೊಳಿಸಬೇಕು. ಒಂದು ಬೇಸರದ ವಿಚಾರವಾಗಿ ನನಗೇನು ಅದು ಅದರ ಸರ್ಕಾರವೂ ತಪ್ಪಿದೆ. ಹೈಕೋರ್ಟ್ನಲ್ಲಿ ಇದೇನು ಉಚ್ಚ ನ್ಯಾಯಾಲಯದಲ್ಲಿ ವಿಚಾರ ಬಂದಾಗ ದೈನಂದಿನದ ಆದೇಶದ ಅಂಗವಾಗಿ ಹೈಕೋರ್ಟು ಇದು ಲೋಕಲ್ ಬಾಡಿಗಳು ಈ ವಿಚಾರದಲ್ಲಿ ಅನುಮೋದನೆ ಕೊಡುವಾಗ ಇಲ್ಲ ಅಂತ ಹೇಳಿದಾಗ ಏಕನಿವೇಶನವನ್ನು ಹೊರತುಪಡಿಸಬೇಕು ಅಂತಿರುವಂಥ ವಾದವನ್ನು ಮಂಡನೆ ಮಾಡಬೇಕು. ಅದು ಅವರು ಮಾಡಲಿಲ್ಲ. ಅದು ಸರ್ಕಾರದ ತಪ್ಪು. 2025 ಯುವ ನಿಧಿ ಯೋಜನೆಯ ನೋಂದಣಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು, ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಭಿತ್ತಿ ಪತ್ರವನ್ನು ಬಿಡುಗಡೆ ಮಾಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಭಿತ್ತಿ ಪತ್ರ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ 2024 ಜನವರಿ 1ರಂದು ಯುವ ನಿಧಿ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿದ್ದು, 2025 ಯುವ ನಿಧಿ ಯೋಜನೆಯ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದೆ. ಅರ್ಹರು ಯೋಜನೆಯ ಸದುಪಯೋಗಕ್ಕೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು. ಪದವಿ ಮತ್ತು ಸ್ನಾತಕೋತ್ತರ ಪದವಿ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಹಾಗೂ ಡಿಪ್ಲೊಮಾ ತೇರ್ಗಡೆಯಾದವರಿಗೆ 1,500 ರೂಪಾಯಿಯಿಂದ ಪ್ರತಿ ತಿಂಗಳು ನಿರುದ್ಯೋಗಿ ಭತ್ಯೆಯನ್ನು ನೀಡಲಾಗ್ತಾ ಇದ್ದು, ಈ ಯೋಜನೆಗೆ ಅರ್ಹರು ಹೆಸರು ನೋಂದಣಿ ಮಾಡುವಂತೆ ಕೋರಿದರು. ಕಾವ್ಯಶ್ರೀ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೆಂಗಳೂರಿನ ಬನಶಂಕರಿಯ ಶ್ರೀ ಘನಲಿಂಗ ಶಿವಯೋಗಿ ಸಭಾಭವನದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ರಾಜ್ಯದ ಹಿರಿಯ ಶಿಕ್ಷಕರಿಗೆ ನೀಡುವ ಸದ್ಗುರು ದ್ರೋಣಾಚಾರ್ಯ ಪ್ರಶಸ್ತಿಯಿಂದ ಕರಿಕೆ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರಸನ್ನ ಕುಮಾರಿ ಪಿಪಿ ಹಾಗೂ ಸಹ ಶಿಕ್ಷಕಿ ಮಹಾಲಕ್ಷ್ಮಿ ಬೇಟಿ ಅವರಿಗೆ ನೀಡಿ ಗೌರವಿಸಲಾಯಿತು.